ಕದಿರೆ ಹುಣ್ಣಿಮೆ ಪ್ರಯುಕ್ತ 5,000 ಭಕ್ತರಿಗೆ ಅನ್ನ ಸಂತರ್ಪಣೆ. ನಮಸ್ಕಾರ ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇಹನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಅಭಿಷೇಕ. ಮೊದಲಿಗೆ ತೇರೆಳೆಯುವ ಮೂಲಕ ಶುರುವಾಯಿತು. ನಂತರ ವಿಶೇಷ ಪೂಜೆ ಅಭಿಷೇಕವನ್ನು ಪಟ್ರೇಹನಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು ಹಾಗೂ ಬಂದ ಎಲ್ಲಾ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ದರು. ವರದಿ ನವೀನ್ ಗರುಡ. ಮೂರು ವರ್ಷ ರಥೋತ್ಸವ ನಡೀತದೆ. ವರ್ಷ ಅದ್ದೂರಿಂದ ಆಗುತ್ತೆ. ಅನ್ನದಾಸೋಹ ಇರುತ್ತೆ. ಅಪ್ಪನಿಗೆ ಭಕ್ತಾದಿಗಳೆಲ್ಲ ಜಾಸ್ತಿ ಎಲ್ಲ ಮಾಡ್ತಾರೆ. ಅನ್ಕೊಂಡಿದ್ದೆ ಆಗುತ್ತೆ. ಅನ್ನದಾನ ಎಲ್ಲ ಬೆಣ್ಣೆ ಅಲಂಕಾರ ವಿಶೇಷ ಬೆಣ್ಣೆ ಅಲಂಕಾರ ಇರುತ್ತೆ. ವರ್ಷ ಒಬ್ಬರು ಸೇವೆ ಮಾಡಿಸ್ತಾರೆ. ವಿಶೇಷ ನಡೀತದೆ. ಸರ್, ಇದು ಅನ್ನ ಸಂತರ್ಪಣೆ ಎಷ್ಟು ಜನಕ್ಕೆ ಆಯೋಜನೆ ಮಾಡಿದ್ದೀರಾ? ಸರ್, ಒಂದು 5,000 ಜನ. 5,000 ಹಂಗೆ ಇದೆ. ವರ್ಷ ಇಲ್ಲ, 5 ವರ್ಷದಿಂದ ಕಲ್ಯಾಣೋತ್ಸವ ಮಾಡ್ತಾ ಇದ್ವಾ. ಈ ಸರಿ ಬರೀ ರಥೋತ್ಸವ ಇಟ್ಕೊಂಡು ಊರಲ್ಲೇನು ಸುತ್ತ ಬಂದಿದ್ರು ಸರ್. ಈಗಲೂ ವಿಜೃಂಭಣೆನೇ ನಡೆದಿದೆ ಇವತ್ತು. ಸರ್, ಒಂದೇ ಗ್ರಾಮನ ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲ ಬರ್ತಾರೆ. ಸರ್, ರಾತ್ರಿ ಇವತ್ತು ಹಬ್ಬ ಇದೆಯಲ್ಲ, ರಾತ್ರಿ ಏನಾದ್ರೂ ಬೇರೆ ಕಾರ್ಯಕ್ರಮಗಳಿದೆಯಾ? ಏನಿಲ್ಲ, ನಾವು ಶಯನೋತ್ಸವ ಮುಗಿದ್ಮೇಲೆ ಏನು ಕಾರ್ಯಕ್ರಮ ಇಟ್ಕೊಳ್ಳೋದಿಲ್ಲ. ರಾತ್ರಿ 10 ಗಂಟೆವರೆಗೂ ಬರ್ತಾರೆ. ಇವತ್ತು ಕದಿರೆ ಹುಣ್ಣಿಮೆ ಹಬ್ಬ ಮಾಡೋರೆಲ್ಲ ನೈಟ್ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮುನೇಗೌಡ ಅಂತ, ಪಟ್ಟಣಹಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಅಧ್ಯಕ್ಷ. ಕಮಿಟಿ ಇದೆಯಾ? ಎಷ್ಟು ಜನ ಇದ್ದಾರೆ ಸರ್ ಕಮಿಟಿ? 15 ಜನ ಇದೆ ಸರ್. 15 ಜನ ಇದೆ. ಇವರು ನರಸಿಂಹಮೂರ್ತಿ ಅಂತ. ಮಾತಾಡಿ ಸರ್. ಪರವಾಗಿಲ್ಲ, ನಿಮ್ಮ ಹೆಸರು ಹೇಳ್ಬಿಟ್ಟು ನಿಮ್ಮ ಇವತ್ತು ಏನು ಈ ಕಾರ್ಯಕ್ರಮ ಮಾತಾಡಿ ಸರ್. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ದೇವಸ್ಥಾನ ಮೆಂಬರ್ಸಲ್ಲಿ ನಾವು ಕಾರ್ಯಕರ್ತ ಆಗಿದ್ದೀವಿ. ವರ್ಷನ ಎಲ್ಲರೂ ಕೂಡಿ ಸುತ್ತಮುತ್ತಲು ಜನ ಎಲ್ಲ ಬರ್ತಾರೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ.